ಪ್ರಸ್ತುತವಾದಂತ ವಿಷಯ. ಈಗ ಗೋಪಿನಾಥ್ ಅವರು ಹೇಳ್ತಾ ಇದ್ರು, ರಾತ್ರಿಯಿಂದ ಇಷ್ಟೊಂದು ಮಳೆ ಬರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತ. ಎಲ್ಲರೂ ಪೇಪರ್ ಓದ್ತಾ ಇದೀವಿ, ನೀವು ಎಲ್ಲಾ ಕಡೆ ಪಬ್ಲಿಷ್ ಮಾಡ್ತಾ ಇದೀವಿ. ಕಳೆದ ಒಂದು ವಾರದಿಂದನೂ ಈ ರೀತಿಯಾದಂತ ಒಂದು ಹವಾಮಾನದಲ್ಲಿ ಬದಲಾವಣೆ ಮತ್ತು ವೈಪರೀತ್ಯ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಾಳೆ ಏನಾಗುತ್ತೆ, 3 ಗಂಟೆಲಿ ಏನಾಗುತ್ತೆ, 1 ಗಂಟೆಲಿ ಏನಾಗುತ್ತೆ ಅನ್ನುವಂತ ಫೋರ್ಕಾಸ್ಟ್ ಕೂಡ ಇಲಾಖೆಯಿಂದ ನಮಗೆ ಬಿತ್ತರಿಸ್ತಾ ಇರ್ತಾರೆ. ಅದನ್ನ ಸಾರ್ವಜನಿಕರಿಗೆ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ನೀವು ಬಹಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀವಿ ಮಾಧ್ಯಮದ ಸ್ನೇಹಿತರು. ಇವತ್ತಿನ ಈ ಒಂದು ಸಬ್ಜೆಕ್ಟ್ ನ ಗಮನಿಸಿದಾಗ ಇದು ಯಾತಕ್ಕೆ ಈ ಒಂದು ಕಾರ್ಯಾಗಾರ ಬಹಳ ಮುಖ್ಯ ಆಗ್ತದೆ ಅನ್ನೋದನ್ನ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ನಿಜ, ಬಹಳ ಸಂದರ್ಭಗಳಲ್ಲಿ ನಾವೇನಾಗ್ತದೆ, ವ್ಯವಸ್ಥೆ ಒಳಗಡೆ ಭಾಗವಾಗಿರೋದ್ರಿಂದ ಅವುಗಳ ಜೊತೆಲಿ ನಾವು ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ ಅಂದ್ರೆ, ಅದು ಹೇಗೆ ಸಂಭವಿಸಿದ್ರು ಹಾಗೆ ಅದರ ಜೊತೆಯಲ್ಲಿ ಹೋಗ್ತಕ್ಕಂಥ ಒಂದು ಧೋರಣೆಯನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ನಾವು ನಿಂತು ನೋಡಿದಾಗ ಈ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಏನು, ಇದರೊಳಗಡೆ ನನ್ನ ಪಾತ್ರ ಏನು, ಅಥವಾ ನಾನು ಈ ವೃತ್ತಿನಲ್ಲಿದ್ದೀನಿ, ಈ ವೃತ್ತಿನಲ್ಲಿ ತೊಡಗಿರೋದ್ರಿಂದ ಈ ವೃತ್ತಿಯಲ್ಲಿ ನಾನು ನಿರ್ವಹಿಸಬೇಕಾದಂತ ಪ್ರಮುಖವಾದ ಪಾತ್ರಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವೆಲ್ಲೋ ಒಂದು ಕಡೆ ನಿಂತು ಯೋಚನೆ ಮಾಡಬೇಕಾದಂತ ಸಂದರ್ಭಗಳು ಕೂಡ ಒದಗಿ ಬರ್ತದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿದೆ, ಆದ್ರೆ ಕಾರಣಗಳನ್ನ ಮಾತ್ರ ನಾವು ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಆಗುವ ಪರಿಣಾಮಗಳನ್ನ ತಡೆಗಟ್ಟೋದು ಹೇಗೆ ಅಂತ ನಾವು ಯಾರು ಕೂಡ ಹೆಚ್ಚಾಗಿ ಗಮನಿಸ್ತಾ ಇಲ್ಲ ಅಂತ ನನಗನ್ಸುತ್ತೆ. ಇವತ್ತಿನ ಈ ಕಾರ್ಯಾಗಾರ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಸೆನ್ಸಿಟೈಸ್ ಮಾಡೋದು ಅಷ್ಟೇ ಆಗಿದೆ. ಯಾಕೆಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಪೂರ್ಣ ಮಾಹಿತಿ ಅಥವಾ ಪೂರ್ಣ ಜ್ಞಾನವಿಲ್ಲದೆ ನಾವು ಒಂದ್ ರೀತಿ ಈ ಗಾಳಿ ಬಂದ ಕಡೆ ತೂರ್ಕೊಂಡು ಹಾಗೆ ಕೆಲಸ ಮಾಡ್ತಾ ಇರ್ತೀವಿ. ಅದನ್ನಲ್ಲೂ ಜರ್ನಲಿಸ್ಟ್ ಅಂತೂ ದೇ ವಿಲ್ ಬಿ ಆಲ್ವೇಸ್ ರೇಸಿಂಗ್ ಅಗೇನ್ಸ್ಟ್ ದ ಟೈಮ್. ಎಷ್ಟು ಮಟ್ಟಿಗೆ ಅಂದ್ರೆ ಡೆಡ್ ಲೈನ್ ಅವರಿಗೆ 6 ಗಂಟೆ ಅಂದ್ರೆ 6 ಗಂಟೆ, 3 ಗಂಟೆ ಅಂದ್ರೆ 3 ಗಂಟೆ. ಆ 3 ಗಂಟೆ ನಂತರದಲ್ಲಿ ಏನ್ ಕೊಟ್ಟರು ನಾಳೆ ಅದು ಫೇಲವ, ಇಟ್ ಬಿಕಮ್ಸ್ ಔಟ್ಡೇಟೆಡ್ ನ್ಯೂಸ್. ಅಷ್ಟು ಒಳಗಡೆನೆ ಒಬ್ಬ ಪತ್ರಕರ್ತ ತನ್ನಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ತನ್ನಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ ಮತ್ತು ಸಾಮಾನ್ಯ ಜ್ಞಾನ ಇಷ್ಟನ್ನು ಬಳಸಿಕೊಂಡು ತನ್ನ ಕಾರ್ಯವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಆತ್ಮತೃಪ್ತಿಯಿಂದ ಮಾಡಬೇಕು ಅಂದಾಗ ಇಟ್ ಇಸ್ ಎ ವೆರಿ ಬಿಗ್ ಚಾಲೆಂಜ್. ಆ ಚಾಲೆಂಜಿನ ನೀವು ಯಶಸ್ವಿಯಾಗಿ ಮಾಡಲಿ ಅನ್ನೋ ಕಾರಣಕ್ಕಾಗಿಯೇ ಇಂಥ ಕಾರ್ಯಾಗಾರಗಳು ನಿಮಗೆ ಸಹಾಯ ಮಾಡ್ತದೆ, ಟೆಕ್ನಿಕಲ್ ಔಟ್ಪುಟ್ಸ್ ನ ಕೊಡುತ್ತೆ, ನಿಮಗೆ ಬೇಕಾದಂತ ರೀತಿಯಾದಂತ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಅಂತ ನಾವೇನ್ ಹೇಳ್ತೀವಿ, ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡೋ ಕೆಲಸವನ್ನ ಇದು ಮಾಡ್ತದೆ. ಹಾಗಾದ್ರೆ ನಿಮಗೆ ನಾವು ಸಾಮರ್ಥ್ಯ ಅಭಿವೃದ್ಧಿ ಮಾಡೋದ್ರಿಂದ ಏನು ಬಹಳ ಮುಖ್ಯ ಆಗುತ್ತೆ ಅಂದ್ರೆ, ಥ್ರೂ ಯು ದ ಇಂಟೆನ್ಷನ್ ಆಫ್ ದ ವರ್ಕ್ಶಾಪ್ ಇಸ್ ಟು ಸಿ ದಟ್ ದ ಎಂಟೈರ್ ಕಮ್ಯುನಿಟಿ ಗೆಟ್ಸ್ ಬೆನಿಫಿಟೆಡ್. ಪತ್ರಕರ್ತರಿಗೆ ಈ ರೀತಿಯಾದಂತಹ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರ ಆಗೋದ್ರಿಂದ ತಾವು ಬಿತ್ತರಿಸ್ತಕ್ಕಂಥ ಮಾಹಿತಿಗಳು ನಿಖರವಾಗಿರ್ಬೇಕು, ತಾವು ಬಿತ್ತರಿಸ್ತಕ್ಕಂಥ ಅಥವಾ ಪ್ರಚಾರ ಮಾಡ್ತಕ್ಕಂಥ ಸುದ್ದಿಗಳು ಸಾಕಷ್ಟು ಸತ್ಯಕ್ಕೆ ಹತ್ತಿರವಾಗಿರ್ಬೇಕು. ಆ ಮೂಲಕವಾಗಿ ಇಡೀ ಸಮುದಾಯವನ್ನ ನಾವು ಬಿಲ್ಡ್ ಮಾಡ್ತೀವಲ್ಲ, ಕೆಪಾಸಿಟಿ ಬಿಲ್ಡ್ ಮಾಡ್ತೀವಲ್ಲ, ಅದಕ್ಕೆ ಬಹಳ ಮುಖ್ಯವಾಗ್ತದೆ ಅಂತ ನನಗಿರುವ ಸೀಮಿತವಾದ ಅನುಭವದಲ್ಲಿ ನನಗೆ ಗೊತ್ತಿಲ್ಲ. ನನ್ನ ಎಲ್ಲ ಸರ್ವಿಸ್ಗಳು ಈ ತರ ಹಿಲ್ಲಿ ಏರಿಯಾಗಳಲ್ಲಿ ಹೆಚ್ಚು ಕೆಲಸ ಮಾಡಿದ್ರು. And most of the times I have spent only interacting and also facing problems with related to natural calamities. ಬಹುತೇಕ ದೊಡ್ಡ ದೊಡ್ಡ ಕ್ಯಾಲಮಿಟೀಸ್ಗಳು ನನ್ನ ಸರ್ವಿಸ್ ನಲ್ಲೂ ಕೂಡ ನಾನು ಅನುಭವಿಸಿ ಅದರಲ್ಲಿ ಇರ್ತಕ್ಕಂಥ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ ಸಾಕಷ್ಟು ಪಾಠಗಳನ್ನ ಕಲ್ತ್ಕೊಂಡು ಬಂದಿದ್ದೀನಿ. ಇನ್ಸಿಡೆಂಟ್ಲಿ ಐ ಹ್ಯಾವ್ ಆಲ್ಸೋ ಬಿನ್ ಟ್ರೈನ್ಡ್ ಬೈ ದ ನ್ಯಾಷನಲ್ ಡಿಫೆನ್ಸ್ ಡಿಸಾಸ್ಟರ್ ಅಕಾಡೆಮಿ NDMA ಇಂದ ಕೂಡ ಟ್ರೈನಿಂಗ್ ಆಗಿರೋದ್ರಿಂದ ಸ್ಪೆಷಲಿ ಇನ್ ಲ್ಯಾಂಡ್ ಸ್ಲೈಡ್ಸ್. ನಮಗೆ ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಬಗ್ಗೆ ಗೊತ್ತಿಲ್ಲ. ಕರ್ನಾಟಕ ಅಂತ ಹೇಳಿದಾಗ ಅದರ ಜಾಗ್ರಫಿನ ನೋಡಿದ್ರೆ, ಟೋಪೋಗ್ರಫಿ ನೋಡಿದ್ರೆ 31 ಜಿಲ್ಲೆಯೂ ಒಂದೇ ತರ ಇಲ್ಲವಲ್ಲ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಇರ್ತದೆ. ಉದಾಹರಣೆಗೆ ನಮ್ಮ ಕರಾವಳಿ ಪ್ರದೇಶ ಅಥವಾ ಈ ಬೆಟ್ಟಗುಡ್ಡ ಮಲೆನಾಡಿನ ಪ್ರದೇಶಕ್ಕೆ ಹೋದ್ರೆ ನಿಮಗೆ ಅಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಕೆಲಾಮಿಟೀಸ್ಗಳೇ ಬೇರೆ. ನಾವು ಈ ಭಾಗ ಬಯಲು ಪ್ರದೇಶದಲ್ಲಿ ಅಥವಾ ಇಂತಹ ಜಾಗಕ್ಕೆ ಬಂದಾಗ ಇಲ್ಲಿ ನಾವು ಎದುರಿಸ್ತಕ್ಕಂಥ ಕೆಲಾಮಿಟಿಗಳೇ ಅಥವಾ ವಿಕೋಪಗಳೇ ಅಥವಾ ವಿಪತ್ತುಗಳೇ ಬೇರೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಕಮ್ಯುನಿಟಿಯನ್ನು ಕೂಡ ನಾವು ಸೆನ್ಸಿಟೈಸ್ ಮಾಡಿ ಬಿಲ್ಡ್ ಮಾಡಬೇಕಾಗತ್ತೆ. ಈಗ ನಾನು ಇಲ್ಲಿ ಇದ್ಕೊಂಡು ಲ್ಯಾಂಡ್ ಸ್ಲೈಡ್ ಬಗ್ಗೆ ಮಾತಾಡಿದ್ರೆ ಇಟ್ ಬಿಕಮ್ಸ್ ಇರ್ರೆಲೆವೆಂಟ್. ಬಟ್ ನಾಲೆಡ್ಜ್ ಆಫ್ ಲ್ಯಾಂಡ್ ಸ್ಲೈಡ್ ಅಂಡ್ ಹೌ ಯು ಹ್ಯಾಂಡಲ್ ಎ ಕ್ರೈಸಿಸ್ ಅಂಡ್ ಎ ಡಿಸಾಸ್ಟರ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ಡಿಸಾಸ್ಟರ್ ಅಂತ ಹೇಳಿದಾಗ ನಾವು ಅಂದ್ಕೊಳ್ಳೋದು ಹೇಗಪ್ಪ ಅಂದ್ರೆ, ವಿ ಡಿವೈಡ್ ದಟ್ ಇಂಟು 3 ಡಿಫರೆಂಟ್ ಸ್ಟೇಜಸ್.
ಒಂದು ಪ್ರೀ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಅಂಡ್ ಆಫ್ಟರ್ ಡಿಸಾಸ್ಟರ್. ಯಾವುದೇ ವಿಪತ್ತು ಬಂದಾಗ ಆ ವಿಪತ್ತು ಪೂರ್ವದಲ್ಲಿ ನಾವೇನೆಲ್ಲ ತಯಾರಿಕೆ ಮಾಡ್ಕೋತೀವಲ್ವಾ, ಸಿದ್ಧತೆ ಮಾಡ್ಕೋತೀವಲ್ವಾ, ಅದನ್ನ ನಾವು ಪ್ರೀ ಡಿಸಾಸ್ಟರ್ ಫೇಸ್ ಅಂತ ಕರಿತೀವಿ. ಡ್ಯೂರಿಂಗ್ ಡಿಸಾಸ್ಟರ್, ಡಿಸಾಸ್ಟರ್ ಸಂಭವಿಸಿದಾಗ ಹೇಗೆ ನಾವು ನಡ್ಕೋತೀವಿ, ನಿಭಾಯಿಸ್ತೀವಿ. ಆ ನಂತರದಲ್ಲಿ ಮೂರನೇ ಹಂತದಲ್ಲಿ ಕೂಡ ಹೇಗೆ ಮಾಡಬೇಕು ಅಂತ ಇಡೀ ಡಿಸಾಸ್ಟರ್ ನ ಗಮನದಲ್ಲಿ ಇಟ್ಟು ನೋಡಿದಾಗ ಈ 3 ಹಂತಗಳ ಬಗ್ಗೆ ಪತ್ರಕರ್ತರಿಗೆ, ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ, ವಿಶೇಷವಾಗಿ NGOಗಳಿಗೆ ಸಂಪೂರ್ಣವಾದ ಮಾಹಿತಿ ಇರಬೇಕಾಗೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಇದು ನ್ಯಾಚುರಲ್ ಡಿಸಾಸ್ಟರ್. ಈ ಭಾಗದಲ್ಲಿ ಬಹುಶಃ ಇಲ್ಲಿ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಗಳೇ ಜಾಸ್ತಿ ಆಗುತ್ತೆ ರಾದರ್ ದ್ಯಾನ್ ನ್ಯಾಚುರಲ್ ಡಿಸಾಸ್ಟರ್ಸ್. ಮ್ಯಾನ್ ಮೇಡ್ ಅಂತಂದ್ರೆ ಇಟ್ ಕುಡ್ ಬಿ ಫೈರ್ ಆಕ್ಸಿಡೆಂಟ್, ಇಟ್ ಕುಡ್ ಬಿ ಈವನ್ ರೋಡ್ ಆಕ್ಸಿಡೆಂಟ್, ಅಂಡ್ ಇಟ್ ಕುಡ್ ಬಿ ಗ್ಯಾಸ್ ಲೀಕೇಜ್, ಎನಿಥಿಂಗ್, ಏನ್ ಬೇಕಾದ್ರೂ ಆಗ್ಬೋದು. ಅದು ಮನುಷ್ಯನ ಅವನ ಒಂದು ನಿರ್ಲಕ್ಷ್ಯದಿಂದ ಆಗ್ತಕ್ಕಂಥ. ಆದ್ರೆ ಒಬ್ಬ ಪತ್ರಕರ್ತ ಹೇಗಿರ್ತಾನೆ ಅಂತಂದ್ರೆ, ನಾನು ಬರ್ತಾ ಯೋಚನೆ ಮಾಡ್ತಾ ಇದ್ದೆ, ಗೋಪಿನಾಥ್ ಅವ್ರು ನಿನ್ನೆ ಇವತ್ತು ಬೆಳಿಗ್ಗೆ ನನ್ನ ಮಾಹಿತಿ ಬಂದಾಗ, ಎ ಜರ್ನಲಿಸ್ಟ್ ಕೆನಾಟ್ ಬಿ ಎ ಸ್ಪೆಷಲಿಸ್ಟ್. ಸ್ಪೆಷಲೈಸೇಷನ್ ಅನ್ನುವ ಅದು ವರ ಅಂತಿರೋ ಅಥವಾ ಶಾಪ್ ಅಂತಿರೋ ನನಗೆ ಗೊತ್ತಿಲ್ಲ. ಅದು ಕೇವಲ ಸ್ಟೇಟ್ ಪೇಪರ್ಗಳಲ್ಲಿ ಕೆಲವು ಕಡೆ ಮಾತ್ರ ಇದೆ, ಎಲ್ಲಾ ಪೇಪರ್ಲ್ಲೂ ಇಲ್ಲ. ಸಪೋಸ್ ನಾನೀಗ ಸ್ಪೋರ್ಟ್ಸ್ ಅಲ್ಲಿ ನಾನು ಅಪಾಯಿಂಟ್ ಆಯ್ತು ಅಂದ್ರೆ ಐ ವಿಲ್ ಬಿ ದೇರ್ ಓನ್ಲಿ ಲುಕಿಂಗ್ ಆಫ್ಟರ್ ಸ್ಪೋರ್ಟ್ಸ್. ಇಟ್ ಇಸ್ ದೇರ್ ಓನ್ಲಿ ಇನ್ ದ ನ್ಯಾಷನಲ್ ಮೀಡಿಯಾ ಅಂಡ್ ದ ಸ್ಟೇಟ್ ಮೀಡಿಯಾ. ಹಾಗಾಗಿ ಅವರಿಗೆ ಸ್ಪೋರ್ಟ್ಸ್ ಅಲ್ಲಿ ಈ ವುಡ್ ಹ್ಯಾವ್ ಬಿಕಮ್ ಅನ್ ಅಥಾರಿಟಿ 25 ವರ್ಷ 30 ವರ್ಷ. ಅದೇ ತರ ಸಿನಿಮಾ ಬಗ್ಗೆನೇ ಅವರು ವರದಿ ಮಾಡ್ತಾ ಇರ್ತಾರೆ. ಆದ್ರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪತ್ರಕರ್ತರಾಗಿರುವುದಿಲ್ಲ. There is a variety of information, variety of issues about which a journalist or a media person is supposed to have at least preliminary information and a knowledge of each and everything that happens around it or within. ಅದಕ್ಕೆ ನಾನು ಅನ್ಕೊಳ್ಳೋದು, ನೀವು ಒಂಥರ IAS ಆಫೀಸರ್ಗಳಿದ್ದಂಗೆ. Because an IAS officer is a generalist, is not a specialist. We are not specialists. ನಾನು ರಮೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರ IMDಗೆ ಅವರು ರಿಟೈರ್ ಆದ್ಮೇಲೆ ನಾನು ಒಂದು 3-4 ಸಾರಿ ಭೇಟಿ ಕೊಟ್ಟಾಗ ಅವಾಗ ಅನ್ನಿಸ್ತಾ ಇದೆ, ಬಿಕಾಸ್ ಅವರು ದೇ ಡೀಲ್ ವಿತ್ ಓನ್ಲಿ ಒನ್ ಸಬ್ಜೆಕ್ಟ್ ಅಂಡ್ ದೇ ವುಡ್ ಹ್ಯಾವ್ ಮಾಸ್ಟರ್ಡ್ ಅಂಡ್ ದೇ ವುಡ್ ಹ್ಯಾವ್ ಬಿಕಮ್ ಅನ್ ಅಥಾರಿಟಿ. ಇಡೀ ದೇಶದ ಹವಾಮಾನದ ಬಗ್ಗೆ, ಈ ತರ ಕ್ಲೈಮೇಟ್ ಚೇಂಜ್ ಬಗ್ಗೆ, ಎಲ್ಲದ್ರ ಬಗ್ಗೆ ಕೂಡ ಅತ್ಯಂತ ನಿಖರವಾಗಿ, ಪರ್ಫೆಕ್ಟ್ ಆಗಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡುವಂತ ಮಟ್ಟಕ್ಕೆ ಅವ್ರು ಬೆಳೆದು ಬಿಟ್ಟಿರ್ತಾರೆ. ಬಿಕಾಸ್ ದೇ ಡೀಲ್ ವಿತ್ ದಟ್ ಫಾರ್ ದ ಹೋಲ್ ಲೈಫ್ ಟೈಮ್. ಬಟ್ IAS ಆಫೀಸರ್ ಹಂಗೆ ಆಗೋಕ್ಕಾಗೋದಿಲ್ಲ. ನೀವು ಹಂಗೇನೆ ನಮ್ ತರ ಎಲ್ಲಾ ವಿಚಾರನೂ ಗೊತ್ತಿರಬೇಕು. ಆದ್ರೆ ನಿಮ್ಮಲ್ಲಿ ಏನು ಬಹಳ ಮುಖ್ಯವಾಗಿರ್ಬೇಕು ಅಂದ್ರೆ ನನ್ನ ಪ್ರಕಾರ ಒಂದು 3-4 ಗುಣ ಬೆಳೆಸ್ಕೋಬೇಕು ನೀವು. ಒಂದೇನಪ್ಪ ಅಂದ್ರೆ ದ ಪ್ರೆಸೆನ್ಸ್ ಆಫ್ ಮೈಂಡ್. ದ ಪ್ರೆಸೆನ್ಸ್ ಆಫ್ ಮೈಂಡ್ ಫಾರ್ ಎನಿ scribe or a journalist is very very important in dealing with any kind of activity or even a disaster or a crisis. ಎರಡನೇದು ಬಹಳ ಇಂಪಾರ್ಟೆಂಟ್, ಕಾಮನ್ ಸೆನ್ಸ್. ಬಹಳ ಇಂಪಾರ್ಟೆಂಟ್. ಬರ್ನಾಡ್ ಶಾ ಹೇಳ್ತಾನೆ, ಕಾಮನ್ ಸೆನ್ಸ್ ಇಸ್ ದ ಮೋಸ್ಟ್ ಅನ್ಕಾಮನ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಬೆಳೆಸ್ಕೊಳ್ಳೇಬೇಕು. ಕಾಮನ್ ಸೆನ್ಸ್ ಇಸ್ ದ ಮೋಸ್ಟ್ ಅನ್ಕಾಮನ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಬರ್ನಾಡ್ ಶಾ ಹೇಳ್ತಾರೆ. ಬಟ್ common sense plays a very very important role, especially for the journalists. ಮೂರನೇದು ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, you should have a very good rapport with the public. Your connectivity with the community, that plays a very very important role to be a successful journalist. ಇವು ಮೂರು ಒಬ್ಬ ಜರ್ನಲಿಸ್ಟ್ ಇರಬೇಕು, ಒಬ್ಬ ಅಧಿಕಾರಿಗೆ ಹೇಗಿರಬೇಕು ಆ ರೀತಿ ನಿಮ್ಮಲ್ಲಿ ಇರಲೇಬೇಕು. ಆಗ ನೀವು ಯಾವುದೇ ಸಬ್ಜೆಕ್ಟ್ ಕೊಟ್ಟರುವೆ, ಎಷ್ಟೇ ಕ್ಲಿಷ್ಟಕರವಾದ ಸಂದರ್ಭ ಇದ್ರುವೆ, ಅಥವಾ ಯಾವುದೇ ವಿಪತ್ತು ಬಂದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೀವು ನಿಭಾಯಿಸಲಿಕ್ಕೆ ಸಾಧ್ಯ.